ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಅಪ್ ಟು 35,000 ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಕ್ರೆಡಿಟ್ ಲಿಮಿಟ್ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪಿಂದ ನನಗೆ ಇಲ್ಲಿ 4,000 ರೂಪಾಯಿ ಲಿಮಿಟ್ ಅನ್ನೋದು ಸಿಕ್ಕಿದೆ. ಇದು ರಿಂಗ್ ಲಿಮಿಟ್ ಅಂತಲೇ ನಾವು ಕರಿಬೋದು. ಸೊ ಈ ಒಂದು ಲಿಮಿಟನ್ನು ಯೂಸ್ ಮಾಡಿಕೊಂಡು ನೀವು ಮರ್ಚೆಂಟ್ಸ್ಗಳಲ್ಲಿ ಪೇಮೆಂಟ್ಸ್ ಮಾಡ್ಕೋಬೋದು. ಜೊತೆಗೆ ಇದನ್ನು ಬ್ಯಾಂಕ್ ಅಕೌಂಟ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೋದು. ಅದಲ್ಲದೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಬಿಲ್ ಪೇಮೆಂಟ್ಸ್ಗಳನ್ನು ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು, ಬಿಲ್ ಪೇಮೆಂಟ್ಸ್ ಮಾಡ್ಕೋಬೋದು. ಅದಲ್ಲದೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಹಲವಾರು ರೀಚಾರ್ಜಸ್ಗಳನ್ನು ಮಾಡ್ಕೋಬೋದು. ಓಕೆ, ಸೊ ಯಾವ ರೀತಿಯಾಗಿ ಈ ಒಂದು ರಿಂಗ್ ಲಿಮಿಟ್ ನಿಮಗೆ ಸಿಗುತ್ತೆ, ಯಾವ ರೀತಿಯಾಗಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು, ಏನು ಪ್ರಾಸೆಸ್ ಇರುತ್ತೆ, ಯಾವ ರೀತಿಯಾಗಿ ಲಿಮಿಟ್ ಸಿಗುತ್ತೆ, ಯಾರಿಗೆಲ್ಲ ಲೋನ್ ಕೊಡ್ತಾ ಇದೆ, ಖರ್ಚಿಗೆ ಯಾವ ರೀತಿಯಾಗಿ ಲೋನ್ ಸಿಗುತ್ತೆ, ಏನೆಲ್ಲ ಡಾಕ್ಯುಮೆಂಟೇಷನ್ಸ್ ಕೊಡಬೇಕು, ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಿಂದ ಹಾಕುವಂಥ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನನಗೆ ಇಲ್ಲಿ 4,000 ರೂಪಾಯಿ ರಿಂಗ್ ಲಿಮಿಟ್ ಅನ್ನೋದು ಸಿಕ್ಕಿದೆ. ಈ ಒಂದು ಲಿಮಿಟನ್ನು ಯೂಸ್ ಮಾಡಿಕೊಂಡು ನಾನು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಆ್ಯಂಡ್ ಮರ್ಚೆಂಟ್ಸಲ್ಲಿ ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು. ಇವಾಗ ಯಾವ ರೀತಿಯಾಗಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ, ಆಲ್ರೆಡಿ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಮೊದಲಾಗಿ IFSC ಕೋಡನ್ನು ಎಂಟರ್ ಮಾಡ್ಕೊಬೇಕು. ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳುತ್ತೆ, ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಕೊಳ್ಳಿ. ನಂತರ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಕೊಳ್ಳಿ. ನಂತರ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಹಾಕಿ. ನಂತರ ಅಕೌಂಟ್ ಟೈಪ್ ಕೇಳುತ್ತೆ. ಸೇವಿಂಗ್ಸ್ ಇದ್ದರೆ ಸೇವಿಂಗ್ಸು, ಕರೆಂಟ್ ಇದ್ದರೆ ಕರೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ 4,000 ರೂಪಾಯಿ ಅಥವಾ ನಿಮ್ಗೆ ಎಷ್ಟು ಲಿಮಿಟ್ ಅನ್ನೋದು ಸಿಕ್ಕಿದೆನೋ ಅಷ್ಟು ಲಿಮಿಟನ್ನು ನೀವು ಟ್ರಾನ್ಸ್ಫರ್ ಇಲ್ಲಿ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿಕೊಂಡು. ಓಕೆನಾ. ಸೊ 4,000 ಅಂದರೆ 4,000 ಅಂತಲೇ. ಸೊ ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು. ಸ್ಕ್ರೋಲ್ ಮಾಡಿಕೊಂಡು ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಲ್ಲಿ 10% ಇಲ್ಲಿ ಚಾರ್ಜಸನ್ನು ತೊಗೊತಾರೆ. ಟ್ರಾನ್ಸಾಕ್ಷನ್ ಫೀಸ್ ಅದಾಗಿರುತ್ತೆ. 4,000 ರೂಪಾಯಿ ಅಂದ್ಕೊಳ್ಳಿ, 400 ರೂಪಾಯಿ ತೊಗೊತಾರೆ. 8,000 ರೂಪಾಯಿ ಅಂದ್ಕೊಳ್ಳಿ, 800 ರೂಪಾಯಿ ತೊಗೊತಾರೆ. 35,000 ರೂಪಾಯಿ ಅಂದ್ಕೊಳ್ಳಿ, 3,500 ರೂಪಾಯಿಲಿ ಟ್ರಾನ್ಸ್ಫರ್ ಫೀಸನ್ನು ತೊಗೊತಾರೆ ಅಥವಾ ಟ್ರಾನ್ಸಾಕ್ಷನ್ ಫೀಸ್ ಅಂತ ನಾವೇನು ಕರಿತೀವಿ ಅದನ್ನು ತೊಗೊತಾರೆ. ಓಕೆನಾ. ಸೊ ಈ ಟ್ರಾನ್ಸಾಕ್ಷನ್ ಫೀಸನ್ನು ಕೊಟ್ಟರೆ ಮಾತ್ರ ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಆದರೆ ನಾನು ನಿಮಗೆ ಏನೋ ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ನೀವೆಲ್ಲಾದರೂ ಮರ್ಚೆಂಟ್ಸಲ್ಲಿ ಹೋಗಿರ್ತೀರಲ್ವ, ನೀವೇನಾದರೂ ಪರ್ಚೇಸ್ ಮಾಡಿರ್ತೀರಲ್ವ, ಅಲ್ಲಿ ನೀವು ಪೇಮೆಂಟ್ಸ್ಗಳನ್ನು ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಬರುತ್ತೆ. ಆ್ಯಂಡ್ 15 ದಿನದ ಒಳಗಡೆ ಈ ಒಂದು ಪೇಮೆಂಟನ್ನು ನೀವು ಮಾಡ್ಕೊಂಬಿಡಿ. ಓಕೆನಾ. ಇಲ್ಲ ಅಂತಾರೆ ಚಾರ್ಜಸ್ ಬೀಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದ್ರ ಸಲಗೇ ಈ ಒಂದು ಅಪ್ಲಿಕೇಶನ್ ನೀವು ನೋಡಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ತಕ್ಷಣ ಸಾಲ ಬೇಕು, ಖರ್ಚಿಗೆ ದುಡ್ಡು ಬೇಕು, ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಕೊಡಿಸ್ಬೇಕು ಅಥವಾ ಫ್ಯಾಮಿಲೀಸ್ಗೆ ಏನಾದರೂ ಕೊಡಿಸ್ಬೇಕು ಅಂದ್ಕೊಂಡಿದ್ರೆ, ತಕ್ಷಣ ದುಡ್ಡಿನ ಅಭಾವ ಇದೆ ಅಂತಂದರೆ ಈ ಒಂದು ಆ್ಯಪನ್ನು ಯೂಸ್ ಮಾಡ್ಕೊಳ್ಳಿ. 4ರಿಂದ ಅಪ್ ಟು 35,000 ರೂಪಾಯಿವರೆಗೆ ಲಿಮಿಟ್ ನಿಮಗೆ ಸಿಗುತ್ತೆ. ಜಸ್ಟ್ ಯೂಸ್ ಮಾಡಿಕೊಂಡು ನಂತರ ಪೇಮೆಂಟನ್ನು ಮಾಡ್ಕೋಬೋದು. ಪೇಮೆಂಟ್ ಆಪ್ಷನ್ಸ್ ಕೂಡ ಇಲ್ಲಿ ಹಲವಾರು ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ನೀವು ಇಲ್ಲಿ ಪೇಮೆಂಟ್ಸ್ ಮಾಡಲಿಕ್ಕೆ ನೋಡ್ಕೊಳ್ಳಿ, ಪೇಟಿಎಮ್ಮಿಂದ ಮತ್ತು ಗೂಗಲ್ ಪೇ, ಫೋನ್ಪೇ, ಹೀಗೆ UPI ಆ್ಯಪ್ಸಿಂದ ಪೇಮೆಂಟ್ಸ್ ಮಾಡ್ಕೋಬೋದು. ಜೊತೆಗೆ ವ್ಯಾಲೆಟ್ಸಿಂದ ಕೂಡ ಮಾಡ್ಕೋಬೋದು. ಜೊತೆಗೆ ಡೆಬಿಟ್ ಕಾರ್ಡಿಂದ ಕೂಡ ಮಾಡ್ಕೋಬೋದು. ಇಲ್ಲ ಅಂತಾರೆ ಡೈರೆಕ್ಟ್ ಬ್ಯಾಂಕಿಂದ ಕೂಡ ನೀವು ರೀಪೇಮೆಂಟನ್ನು ಮಾಡ್ಕೋಬೋದು. ಓಕೆ, ಸೊ ಇಷ್ಟಿರುತ್ತೆ ಈ ಒಂದು ಆ್ಯಪಲ್ಲಿ. ಸೊ ಇಲ್ಲಿ ನೀವೇನು ಟ್ರಾನ್ಸ್ಫರ್ ಮಾಡ್ಕೊತೀರಲ್ವ ಬ್ಯಾಂಕ್ ಅಕೌಂಟ್ಗೆ, ನಿಮ್ಮ ಓನ್ ಅಕೌಂಟ್ಗೆ ಮಾತ್ರ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗುತ್ತೆ. ಬೇರೆಯವರ ಅಕೌಂಟ್ಗೆ ಇಲ್ಲಿ ಮಾಡೋಕ್ಕಾಗಲ್ಲ. ಕೆಳಗಡೆ ನಿಮಗೆ ನೋಟ್ ಕೊಟ್ಟಿದ್ದಾರೆ, ಕ್ವಶನ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಕರೆಂಟ್ಲಿ ವಿ ಆರ್ ಓನ್ಲಿ ಅಲೋವಿಂಗ್ ಬ್ಯಾಂಕ್ ಟ್ರಾನ್ಸ್ಫರ್ಸ್ ಟು ಯುವರ್ ಓನ್ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಓಕೆನಾ. ಸೊ ನಿಮ್ಮ ಓನ್ ಬ್ಯಾಂಕ್ ಅಕೌಂಟ್ಗೆ ಮಾತ್ರ ಇಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇನ್ಸ್ಟಂಟ್ ಆಗಿ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಓಕೆನಾ. ಸೊ ರಿಂಗ್ ಬೆಸ್ಟ್ ಇದೆ ಅಪ್ಲಿಕೇಶನು. ಸೊ ಈಸಿಲಿ ನೀವು ಟ್ರಾನ್ಸ್ಫರನ್ನು ಮಾಡ್ಕೋಬೋದು. ಸದ್ಯಕ್ಕೆ ನಿಮಗೆ ತಕ್ಷಣ ಖರ್ಚಿಗೆ ದುಡ್ಡು ಬೇಕಿತ್ತು ಅಂತಾರೆ ರಿಂಗನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ UPI ಇಂದ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದಾಗಿದೆ. ಓಕೆನಾ. ಸೊ ರಿಂಗನ್ನು ಯೂಸ್ ಮಾಡಿಕೊಂಡು ಆ್ಯಂಡ್ ನಿಮಗೆ ತಕ್ಷಣ ಸಾಲ ಬೇಕು ಅಂತಂದರೆ ನೀವು ಇದು ಟ್ರೂ ಬ್ಯಾಲೆನ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಹೌದು, ಟ್ರೂ ಬ್ಯಾಲೆನ್ಸಲ್ಲಿ ಕೂಡ ನಿಮಗೆ ತಕ್ಷಣ ಸಾಲ ಸಿಗುತ್ತೆ. ನಾನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ನ. 4.4 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ರಿವ್ಯೂಸ್ ಇದಾವೆ, 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಬೆಸ್ಟ್ ಇದೆ ಗೈಸ್ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನು. ಇನ್ಸ್ಟಂಟ್ ಆಗಿ ಲೋನ್ ಸಿಗುತ್ತೆ. 50,000 ರೂಪಾಯಿವರೆಗೆ ಕ್ಯಾಶ್ ಲೋನ್ ಮತ್ತು 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಕೂಡ ಸಿಗ್ತಾ ಇದೆ. ಆಲ್ರೆಡಿ ನಾನು ಡೀಟೇಲಾಗಿ ವಿಡಿಯೋ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಟ್ರೂ ಬ್ಯಾಲೆನ್ಸಲ್ಲಿ ನೀವು ಯಾವ ರೀತಿಯಾಗಿ ಲೋನ್ನ ತೊಗೊಬೋದು ಅಂತ ಹೇಳ್ಬಿಟ್ಟು. ಆ ಒಂದು ವಿಡಿಯೋನ ನಮಗೆ ಐ ಬಟನಲ್ಲಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ವಿಡಿಯೋನ ನೋಡಿ ಅಪ್ಲೈನ ಮಾಡಿಕೊಂಡು ಇನ್ಸ್ಟಂಟ್ ಆಗಿ ಲೋನ ತೊಗೋಬೋದು ಗೈಸ್. ಓಕೆನಾ. ಸೊ ಯಾಕಿದು ಇಷ್ಟಿರುತ್ತೆ ಈ ಒಂದು ರಿಂಗ್ ಅಪ್ಲಿಕೇಶನ್ ಬಗ್ಗೆ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟು ಜಬರ್ದಸ್ತ್ ವೀಡಿಯೋಸ್ ಬರೋಕ್ಕೆ ರೆಡಿ ಇದ್ದಾವೆ. ಸೊ ವೇಟ್ ಮಾಡಿ. ಓಕೆ, ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.